ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ. ಅದ್ಭುತರು 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 ಯೇಸುವೇ ಅದ್ಭುತರು. ತಣ್ಣೀರನ್ನು ದ್ರಾಕ್ಷಾರಸ ಮಾಡಿದಂತ ಅದ್ಭುತರು, ಘೋರ ಮರಣವನ್ನೇ ಗೆದ್ದು ಬಂದ ಯೇಸುವೇ ಅದ್ಭುತರು. ಅದ್ಭುತರು 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 ಯೇಸುವೇ ಅದ್ಭುತರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ, ಈಗ ನಾವು ಹಾಡು ಹಾಡಿದಂತೆ ಅದ್ಭುತ ಪವಾಡ ಕಾರ್ಯಗಳನ್ನು ಎಸಗುವ ಶಕ್ತಿ, ಅದ್ಭುತ ಕಾರ್ಯಗಳನ್ನು ನಡೆಸುವ ವರ. 1 ಕೊರಿಂಥ 12ನೇ ಅಧ್ಯಾಯ ವಚನ 9. ಇದು ಕಂಟಿನ್ಯೂಷನ್ ಅಲ್ವಾ? ಅದೇ ಪವಿತ್ರಾತ್ಮನಿಂದ ಒಬ್ಬನಿಗೆ ಅಗಾಧವಾದ ವಿಶ್ವಾಸ, ಮತ್ತೊಬ್ಬನಿಗೆ ಸ್ವಸ್ಥತೆ ನೀಡುವ ಶಕ್ತಿ, ಒಬ್ಬನಿಗೆ ಪವಾಡಗಳನ್ನು ಎಸಗುವ ಪರಾಕ್ರಮ. ಪರಾಕ್ರಮಶಾಲಿ ಅಂದ್ರೇನು? ಶಕ್ತಿ. ಪರಾಕ್ರಮ ಅಂದ್ರೆ ಅದನ್ನು ಶಕ್ತಿಗೆ. ಸೊ ವಿಶ್ವಾಸ, ರೋಗ ಸೌಖ್ಯ, ಅದ್ಭುತ ಕಾರ್ಯ, ಪವಾಡಗಳು, ಇದು 3 ಶಕ್ತಿಗೆ ಸಂಬಂಧಪಟ್ಟದ್ದು. ಅವರಿಂದ ಪವಿತ್ರಾತ್ಮರು ಶಕ್ತಿಯಾಗಿದ್ದಾರೆ ಮತ್ತು ವ್ಯಕ್ತಿಯಾಗಿದ್ದಾರೆ. ಆ ಶಕ್ತಿಯ ಅಭಿಷೇಕ ವರ ಅವರಲ್ಲಿದ್ದರೆ ಅವರ ಮೂಲಕ ಶಕ್ತಿ ರಿಲೀಸ್ ಆಗಿ ಅಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈ ದಿನ ನಾವು ಧ್ಯಾನಿಸುವುದು ಪವಾಡಗಳನ್ನು ಎಸಗುವ ಪರಾಕ್ರಮ ಅನ್ನುವ ರೀತಿಯಲ್ಲಿ. ಪವಾಡ ಅಂದ್ರೆ ಏನು? ಮನುಷ್ಯನ ಗ್ರಹಿಕೆಗೆ ಮೀರಿದ ಒಂದು ಕಾರ್ಯ, ಪ್ರಕೃತಿಯ ನಿಯಮಕ್ಕೆ ಮೀರಿದ ಒಂದು ಕಾರ್ಯ, ಅದು ಅದ್ಭುತ, ಅದು ಪವಾಡ ಅಂತ ಕರೆಯಲ್ಪಡುತ್ತದೆ. ಪ್ರಭು ಯೇಸು ಮಾಡಿದಂತ ಮೊಟ್ಟ ಮೊದಲನೆಯ ಪವಾಡ ಕಾರ್ಯ ಯಾವುದು? ಎಸ್, ಕಾನಾ ಊರಿನ ಮದುವೆಯಲ್ಲಿ ತಣ್ಣೀರನ್ನು ರುಚಿಕರವಾದ ದ್ರಾಕ್ಷಾರಸವನ್ನಾಗಿ ಮಾಡಿದಂತ ಒಂದು ಅದ್ಭುತ ಕಾರ್ಯ. ಇದು ಅದ್ಭುತ. ಕಾರಣ ಏನಂದ್ರೆ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಇದು ಸಾಧ್ಯನೇ ಇಲ್ಲ. ನೈಸರ್ಗಿಕವಾಗಿ, ಪ್ರಾಕೃತಿಕವಾಗಿ ಹೇಗೆ ಮಾಡೋದು? ಒಂದು ದ್ರಾಕ್ಷಾರಸ ಮಾಡ್ಬೇಕಂದ್ರೆ ದ್ರಾಕ್ಷೆ ಹಣ್ಣು ಬೆಳಿಬೇಕು, ದ್ರಾಕ್ಷೆ ಹಣ್ಣು ತರಬೇಕು, ಅದನ್ನ ಮ್ಯಾರಿನೇಟ್ ಮಾಡಬೇಕು, ಅದು ಎಷ್ಟೋ ದಿನಗಳ ಕಾಲ ಸಂಗ್ರಹಿಸಿಡಬೇಕು, ಅದು ಆ ಹುಳಿ ಬರಬೇಕು, ಅದು ಅದರಲ್ಲೇ ಎಲ್ಲ ಆಗಿ ಅದು ದ್ರಾಕ್ಷಾರಸವಾಗಿ ಅದು ಸರ್ವ್ ಮಾಡಬೇಕಾದ್ರೆ ಎಷ್ಟೋ ದಿನಗಳ ಪ್ರಾಸೆಸ್ ಇದೆ, ಕರೆಕ್ಟಾ? ಆದರೆ ಅದ್ಯಾವುದೂ ಇಲ್ಲದೆ ಕ್ಷಣ ಮಾತ್ರದಲ್ಲಿ ನೀರು ರುಚಿಕರವಾದ ದ್ರಾಕ್ಷಾರಸವಾಗಿ ಮಾಡಿದ್ದು ಅದ್ಭುತ. ಇದು ಪವಾಡ, ಆಶ್ಚರ್ಯ ಪಡತಕ್ಕಂತ ವಿಷಯ. ಆದರೆ ಕ್ರೈಸ್ತರಿಗೆ ಅದ್ಭುತ, ಪವಾಡ, ಆಶ್ಚರ್ಯ ಅಲ್ಲ, ಅದು ಯೇಸು ನಾಮದಲ್ಲಿ ಸಾಧ್ಯ ಎಂದು, ಅದು ನಾವು ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಅದ್ಭುತವನ್ನು ನೋಡುವ ಜನಾಂಗವಾಗಿದ್ದೇವೆ. ಅದಕ್ಕೆ ಹಬಕ್ಕೂಕನ ಗ್ರಂಥ 1ನೇ ಅಧ್ಯಾಯ ವಚನ 5ರಲ್ಲಿ ನಾವು ನೋಡುತ್ತೇವೆ, ನಾನು ನಿಮ್ಮ ಕಾಲದಲ್ಲಿ ಒಂದು ಅದ್ಭುತ ಕಾರ್ಯವನ್ನು, ಆಶ್ಚರ್ಯಕರವಾದ ಘಟನೆಗಳನ್ನು ನಡೆಸುವೆನು, ಅದು ನೋಡಿದರೂ ನಿಮಗೆ ನಂಬಲು ಸಾಧ್ಯವಿಲ್ಲ, ಕೇಳಿದರೂ ಗ್ರಹಿಸಿಕೊಳ್ಳಲಾರಿರಿ. ಅಂಥ ಕಾರ್ಯಗಳನ್ನ ನಾನು ನಿಮ್ಮ ಮಧ್ಯದಲ್ಲಿ ಮಾಡುವೆನು. ವಿಮೋಚನ ಕಾಂಡ 34:10ರಲ್ಲಿ ಸರ್ವೇಶ್ವರ ದೇವರು ಮೋಶೆಗೆ ಹೇಳಿದರು, ನಿನ್ನ ಜನರ ಮಧ್ಯೆ ನಾನು ಅದ್ಭುತ ಕಾರ್ಯವನ್ನ ನಡೆಸಿ ನನ್ನನ್ನು ಸಾಕ್ಷೀಕರಿಸುವೆನೆಂಬುದಾಗಿ. ಸೊ ಮೋಶೆ ಅದ್ಭುತ ಕಾರ್ಯಗಳನ್ನು ನಡೆಸಿದಂತ ವ್ಯಕ್ತಿ, ಹೌದಲ್ವಾ? ಜನರ ಕಣ್ಣಿಗೆ ಕಂಡದ್ದು ದೇವರಲ್ಲ, ಮೋಶೆ ಕೋಲನ್ನ ಚಾಚಿದಾಗ ಸಮುದ್ರ ಇಬ್ಬಾಗವಾಗಿ ಒಣ ನೆಲದಲ್ಲಿ ದಾರಿ ಉಂಟು ಮಾಡಿದ್ದು ಅದ್ಭುತವಲ್ಲವೇ? ಬಂಡೆ ಎಲ್ಲಿಯಾದ್ರೂ ನೀರು ಕೊಡಲು ಸಾಧ್ಯನಾ? ಕಲ್ಲು ಬಂಡೆ, ಆ ಬಂಡೆಯಲ್ಲಿ ನಿಂತು ಮಾತನಾಡಿದಾಗ ಬಂಡೆಯಿಂದ ಯಥೇಚ್ಛವಾದ ಜೀವಜಲ, 6 ಲಕ್ಷಕ್ಕಿಂತ ಹೆಚ್ಚಾದ ಗಂಡಸರ ಸಂಖ್ಯೆ, 35 ಲಕ್ಷ ಇರಬಹುದು ಜನಸಂಖ್ಯೆ, ನೀರು ಕುಡಿಯುವಷ್ಟರ ಮಟ್ಟಿಗೆ ನೀರು ಬಂತು. ಅದ್ಭುತ, ಪವಾಡ. ಆಕಾಶದಿಂದ ಮಳೆ ಸುರಿಯುವುದನ್ನು ನಾವು ನೋಡ್ತೇವೆ, ಬೆಂಕಿ ಸುರಿದಿರಬಹುದು, ಆದರೆ ಆಕಾಶದಿಂದ ಇವರಿಗೆ ಬೇಕಾದ ಮನ್ನಾ ಸುರಿಯಲ್ಪಟ್ಟಿತು. ಎಷ್ಟೋ ಅದ್ಭುತ ಕಾರ್ಯಗಳು, ಪವಾಡ ಕಾರ್ಯಗಳನ್ನು ಎಸಗಿದ್ದಾರೆ. ಮೋಶೆ ಕಣ್ಣಿಗೆ ಕಾಣದ ದೇವರನ್ನು ಕಣ್ಣಾರೆ ಕಾಣುತ್ತಿದ್ದೇನೆ ಎಂಬ ದೃಢ ವಿಶ್ವಾಸದಿಂದ ಅವನು ಈ ಕಾರ್ಯಗಳನ್ನೆಲ್ಲ ಮಾಡಿದ.
ವಿಶ್ವಾಸ ಇರುವಾಗ ಸೌಖ್ಯದ ಶಕ್ತಿ, ಅದ್ಭುತ ಪವಾಡಗಳನ್ನೆಸಗುವ ಅಭಿಷೇಕ ಎಲ್ಲ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಇವತ್ತು ನಮ್ಮ ದಿನನಿತ್ಯದ ಜೀವಿತದಲ್ಲಿ ನಾವು ಸಹ ಅದ್ಭುತಗಳನ್ನು ನೋಡುವ ವ್ಯಕ್ತಿಗಳಾಗಿದ್ದೇವೆ. ಹೇಗೆ ಎಂದರೆ, ಈಗ ನೋಡಿ, ಇತ್ತೀಚೆಗೆ ಕಳೆದ ತಿಂಗಳು ಅಕ್ಟೋಬರ್ ತಿಂಗಳು 24, 25, 26 ನಮ್ಮ ಬೆಂಗಳೂರು ಮಹಾಧರ್ಮಕ್ಷೇತ್ರದ ವತಿಯಿಂದ ಹೋಪ್ ಕನ್ವೆನ್ಷನ್ ಭರವಸೆಯ ಧ್ಯಾನಕೂಟ ಸಮ್ಮೇಳನವನ್ನು ನಡೆಸಿದೆವು. ಟಿವಿ ನ್ಯೂಸು, ಹವಾಮಾನ ವರದಿ, ಆ ದಿನಗಳಲ್ಲಿ ಭಯಂಕರವಾದ ಮಳೆ ಬರುವ ಮುನ್ಸೂಚನೆ ಇದೆ, ಎಲ್ಲರೂ ಜಾಗೃತರಾಗಿರಿ ಅಂತ. ಆದರೆ ದೇವರು ಅದೇ ದಿನದಲ್ಲಿ ಧ್ಯಾನಕೂಟಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಡೈರೆಕ್ಟರ್ ಗುರುಗಳು ಮತ್ತು ಅನೇಕ ಗುರುಗಳು, ಸುಮಾರು 250-300ಕ್ಕಿಂತ ಹೆಚ್ಚು ಜನ ಭಕ್ತ ವಿಶ್ವಾಸಿಗಳು ಒಟ್ಟಾಗಿ ಸೇರಿ ಆ ಕನ್ವೆನ್ಷನ್ ನಡೆಯುವ ಸ್ಥಳದಲ್ಲಿ ಜೆರಿಕೋ ಪ್ರಾರ್ಥನೆ ಮಾಡಿ, ದೇವರ ವಾಕ್ಯವನ್ನು ಅರಿಕೆ ಮಾಡಿ, ಯೇಸುವಿನ ನಾಮದಲ್ಲಿ ಈ ಸ್ಥಳದಲ್ಲಿರುವ ಮೋಡಗಳು ಚದುರಿಸಲ್ಪಡಲಿ, 3 ದಿನ ಧ್ಯಾನಕೂಟಕ್ಕೆ ಯಾವುದೇ ರೀತಿಯ ತಡೆಗಳು ಬಾರದಂತೆ ಪವಿತ್ರಾತ್ಮರು ಕಾರ್ಯ ಮಾಡಲಿ ಎಂದು ಪ್ರಾರ್ಥಿಸಿದರು. ಅದ್ಭುತ, ಆಶ್ಚರ್ಯ. ಹವಾಮಾನ ವರದಿಯನ್ನ ತಲೆ ಕೆಳಗೆ ಮಾಡಿ 3 ದಿನ ಒಳ್ಳೆ ಬಿಸಿಲು ಆ ಧ್ಯಾನಕೂಟ ಯಶಸ್ವಿಯಾಗಿ ನಡೆಯುವಂತೆ ಪವಿತ್ರಾತ್ಮರು ಕಾರ್ಯ ಮಾಡಿದ್ರು. ಇದು ಅದ್ಭುತ, ಇದು ಪವಾಡ, ಇದು ಸೂಚಕ ಕಾರ್ಯಗಳು. ಯೆಹೋಶುವ ಪ್ರವಾದಿ, ಸೂರ್ಯನೇ ನೀನು ಅಲ್ಲಿಯೇ ನಿಲ್ಲು ಎಂದು ಹೇಳುವಾಗ ಸೂರ್ಯನು ಅಲ್ಲಿಯೇ ನಿಂತನು. ಒಬ್ಬ ನರ ಮನುಷ್ಯನ ಮಾತಿಗೆ ಕಿವಿಗೊಟ್ಟು ಸೂರ್ಯನು ನಿಂತನು. ಕಾರಣ, ನಾನು ಅದೇ ಹೇಳುದು, ಸಾಧಾರಣ ಮನುಷ್ಯರಾದ ನಾವು, ನಮ್ಮಲ್ಲಿ ಅಸಾಧಾರಣ ಶಕ್ತಿಯಾದ ದೈವ ಶಕ್ತಿಯಾದ ಪವಿತ್ರಾತ್ಮರನ್ನು ಪಡೆದುಕೊಂಡಿದ್ದೆ. ಆದರೆ ನಾವು ಸೂಪರ್ ನ್ಯಾಚುರಲ್ ಮನುಷ್ಯರಾಗಿ, ನ್ಯಾಚುರಲ್ ಆಗಿರೋ ಮನುಷ್ಯ, ಹಿ ವಿಲ್ ಬಿಕಮ್ ಸೂಪರ್ ನ್ಯಾಚುರಲ್ ಮ್ಯಾನ್. ಅಸಾಧಾರಣ ವ್ಯಕ್ತಿಗಳಾಗಿ ನಾವು ಮಾರ್ಪಾಡಾಗುತ್ತೇವೆ. ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರ ಗ್ರಂಥದಲ್ಲಿ ನಾವು ನೋಡ್ತೇವೆ, ಹುಟ್ಟು ಕುಂಟ, ಹುಟ್ಟು ಕುರುಡ, ಇವತ್ತಿಗೂ ಹುಟ್ಟಿದಾಗ ಬುದ್ಧಿಮಾಂದ್ಯವಾಗಿ ಹುಟ್ಟಿದ ಮಕ್ಕಳು ಧ್ಯಾನಕೂಟದಲ್ಲಿ ಭಾಗವಹಿಸಿದ ನಂತರ ಒಳ್ಳೆಯ ಆರೋಗ್ಯವಂತ ಮಕ್ಕಳಾಗಿ ಮಾರ್ಪಾಡಾಗುತ್ತಾರೆ. ಶತದಡ್ಡ ಈ ಮಗು, ಶತದಡ್ಡಿ 0 TC ತಗೊಂಡು ಹೋಗಿ ಎಂದು ಸ್ಕೂಲ್ ಹೆಡ್ ಮಾಸ್ಟರ್, ಪ್ರಿನ್ಸಿಪಲ್ ಡೋರ್ ಹತ್ರ ನಿಲ್ಲಿಸ್ಬಿಟ್ಟಿದ್ರು. ಇಲ್ಲ ಸರ್, ಒಂದು ಅವಕಾಶ ಕೊಡಿ, ಈ ಮಗು ಒಳ್ಳೆ ರೀತಿ ಮಾರ್ಕ್ಸ್ ತೆಗೆಯುವಂತೆ ಮಾಡ್ತೇವೆ. ಹೇಗೆ ಸಾಧ್ಯ ಮೇಡಮ್? ಎಲ್ಲ ಪೇಪರಲ್ಲಿ 0, 1, 1ಕ್ಕಿಂತ ಮೇಲೆ ಅಂಕಗಳನ್ನು ತೆಗೆದಿಲ್ಲ ಈ ಮಗು. ಆದರೆ ನಾವು ಒಂದು ಅವಕಾಶವನ್ನ ಕೇಳಿ ಆ ಮಗುಗಾಗಿ ನಾವು ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡಿದಾಗ, ಯಾವ ಮಗು ಶತದಡ್ಡ ಎಂದು TC ಕೊಟ್ಟು ಹೊರಗಡೆ ನಿಲ್ಲಿಸಿದ್ರು, ಅದೇ ಮಗು SSLCಯಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ಆ ಶಾಲೆಯ 10 ಮಕ್ಕಳಿಗೆ ಸನ್ಮಾನ ಮಾಡುವಾಗ ಆ ಮಗು ವೇದಿಕೆ ಮೇಲೆ ನಿಂತು ಹಾರ ಮತ್ತು ಶಾಲ್ ಹಾಕಿ ಸರ್ಟಿಫಿಕೇಟ್ ತಗೊಂಡು ಸನ್ಮಾನಕ್ಕೆ ಒಳಗಾಯಿತು. ಅವಮಾನಕ್ಕೆ ಒಳಗಾದ ಮಗು ಸನ್ಮಾನಕ್ಕೆ ಪಾತ್ರರಾಗುವಂತೆ ಮಾಡಿದ್ರು. ಶತದಡ್ಡ ಮಗು. ನಮಗೆ ಇದು ನಂಬಲು ಅಸಾಧ್ಯ. ದೇವರಲ್ಲಿ ನಂಬುವವನಿಗೆ ಎಲ್ಲವೂ ಸಾಧ್ಯ. ಭಯಪಡಬೇಡಿ. ಬೈಬಲಲ್ಲಿ ನಡೆದಿರೋ ಪವಾಡಗಳು, ಆದರೆ ನಮ್ಮ ದಿನನಿತ್ಯ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ತಾಯಿ ಕಣ್ಣೀರಿನಿಂದ ಧ್ಯಾನಕೂಟಕ್ಕೆ ಬಂದಿತ್ತು. ನನ್ನ ಮಗ 5 ವರ್ಷದಿಂದ ಒಂದು ಅನ್ಯ ಮತಸ್ಥಳಾದ ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಮದುವೆ ಆದ್ರೆ ಆಕೆಯನ್ನೇ ಮದುವೆ ಆಗೋದು, ಆದ್ರೆ ನಮಗೆ ಇಷ್ಟ ಇಲ್ಲ. ದೇವರ ಮಕ್ಕಳನ್ನ ಮದುವೆ ಆಗಬೇಕು, ದೇವರ ಆಲಯಕ್ಕೆ ಬರಬೇಕು. ನಾನು ಹೇಳ್ದೆ, ಅವರನ್ನ ಬೇರ್ಪಡಿಸುವುದು ಮನುಷ್ಯನಿಂದ ಅಸಾಧ್ಯ, ಆದರೆ ದೇವರಿಂದ ಎಲ್ಲವೂ ಸಾಧ್ಯ ಎಂದು ಪ್ರಾರ್ಥನೆ ಮಾಡಿದ ಕೆಲವೇ ತಿಂಗಳುಗಳಲ್ಲಿ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಬಂದು ಆ ಒಂದು ಸಂಬಂಧ ಬೇರ್ಪಟ್ಟು ಆ ಹುಡುಗ ತಂದೆ ತಾಯಿ ಹೇಳಿದ ಹುಡುಗಿಯನ್ನ ಮದುವೆ ಮಾಡಿ ಇವತ್ತು ಕುಟುಂಬ ಶಾಂತಿ, ಸಮಾಧಾನ, ಪ್ರೀತಿಯಿಂದ ನೆಲೆಗೊಂಡಿದೆ. ಇದು ಆ ತಂದೆ ತಾಯಿಗೆ ಆಶ್ಚರ್ಯ, ಅದ್ಭುತ. 5 ವರ್ಷ ನಾವು ಗಲಾಟೆ ಮಾಡಿದ್ವಿ, ನನ್ನ ಮಗ ಬಿಟ್ಟಿರ್ಲಿಲ್ಲ. ಪ್ರಾರ್ಥನೆಗೆ ಬಂದ್ಮೇಲೆ ಅವನಲ್ಲಿ ಏನು ಬದಲಾವಣೆ ಆಯಿತು. ನಮಗಿದೊಂದು ಪವಾಡವಾಗಿ ಕಂಡು ಬರ್ತಾ ಇದೆ. ಭಯಪಡಬೇಡಿ. ಅದ್ಭುತ ಸ್ವರೂಪಿಯಾದ ಪ್ರಭು ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಆತನನ್ನ ನಂಬುವಾಗ, ಆತನ ನಾಮದಲ್ಲಿ ಪ್ರಾರ್ಥಿಸುವಾಗ ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು, ರೋಗ ಸೌಖ್ಯಗಳು, ಪವಾಡಗಳನ್ನ ಎಸಗುವ ಅಭಿಷೇಕ ನಮ್ಮಲ್ಲಿ ಇದೆ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ.
ಕೀರ್ತನೆ 113 ದರಿದ್ರನನ್ನು ಬಡವನನ್ನು ತಿಪ್ಪೆಯಿಂದ ತೆಗೆದು ನಾನು ಮಹಿಮಾ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಶಕ್ತನಾದ ದೇವರು. ಬಂಜೆ 6-7 ಮಕ್ಕಳುಳ್ಳವಳಾಗಿ ಸಂತೋಷದಿಂದ ಮನೆ ಬೆಳಗುವಂತೆ ಮಾಡುವಲು ಶಕ್ತನಾದ ದೇವರು. ಹೌದೇಸುವೆ, ನೀವು ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು, ಪವಾಡಗಳನ್ನ ಮಾಡಲು ಶಕ್ತನಾದ ದೇವರು. ಅಸಾಧ್ಯವಾದುದನ್ನ ನಮ್ಮ ಜೀವಿತದಲ್ಲಿ ನೀವು ಸಾಧ್ಯವನ್ನಾಗಿಸಿದ್ದೀರಿ. ಸತ್ತು ಕೊಳೆತು ನಾರುತ್ತಿದ್ದ ಲಾಜರನ ಶರೀರಕ್ಕೆ ಲಾಜರನೇ ಹೊರಗೆ ಬಾ ಎಂದಾಗ ಸತ್ತ ವ್ಯಕ್ತಿ ಜೀವಂತಕ್ಕೆ ಎಬ್ಬಿಸಲ್ಪಟ್ಟದ್ದು ಒಂದು ದೊಡ್ಡ ಅದ್ಭುತ. ನನ್ನಲ್ಲಿ ನಂಬುವವರು ನಾನು ಮಾಡಿದಕ್ಕಿಂತಲೂ ಹೆಚ್ಚಾಗಿ ಮಾಡುತ್ತಾರೆ. ಯೋಹಾನ 14:12 ವಾಕ್ಯವನ್ನು ನಾವು ವಿಶ್ವಾಸಿಸುತ್ತೇವೆ. ನನ್ನ ನಾಮದಲ್ಲಿ ನೀವು ಏನನ್ನು ಕೇಳಿಕೊಂಡರೋ ಅದನ್ನು ನಾನು ನಿಮಗೆ ಕೊಟ್ಟೇ ತೀರುತ್ತೇನೆ ಎಂದು ಯೋಹಾನ 14:14 ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ನಾವು ಅದ್ಭುತಗಳನ್ನ ನೋಡುವುದು, ಅನುಭವಿಸುವುದು ಮಾತ್ರವಲ್ಲ, ಅದ್ಭುತಕ್ಕೆ ನಾವು ಸಾಕ್ಷಿಗಳಾಗಿರುವುದು ಮಾತ್ರವಲ್ಲ, ನಮ್ಮ ಮುಖಾಂತರ ನಾವು ಅದ್ಭುತ ಕಾರ್ಯ, ಸೂಚನಾ ಕಾರ್ಯ, ರೋಗ ಸೌಖ್ಯಗಳು ಜರುಗುವಂತೆ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರಲ್ಲಿ ಈ ಪವಾಡ ಎಸಗುವ ಪರಾಕ್ರಮ ಶಕ್ತಿಯ ಅಭಿಷೇಕ, ಆ ವರದಾನ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಅಭಿಷೇಕದ ಶಕ್ತಿ ಅವರಲ್ಲಿ ಇಳಿದು ಬರಲಿ. ಯೆಶಾಯ 8:18 ನಾನು ಮತ್ತು ದೇವರು ನನಗೆ ಕೊಟ್ಟ ಮಕ್ಕಳು ಈ ಲೋಕದಲ್ಲಿ ಸರ್ವೇಶ್ವರನಿಗೆ ಅದ್ಭುತಕ್ಕೆ ಸಾಕ್ಷಿಗಳಾಗಿ ನಿಲ್ಲುವೆವು ಎಂಬ ವಾಕ್ಯದಂತೆ ನಮ್ಮ ಕುಟುಂಬಗಳು ಸಾಕ್ಷಿಗಳಾಗಿ ಮಾರ್ಪಾಡಾಗುವಂತೆ, ನಮ್ಮ ಜೀವನ ಸಾಕ್ಷಿಯಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.